ಇನ್ನು ಬೆಂಗಳೂರಿನಲ್ಲಿ ನವ ವಿವಾಹಿತೆ ಕಿಡ್ನಾಪ್ಗೆ ಯತ್ನ ಆಗಿದೆ. ಹುಡುಗಿ ಮನೆಯವರಿಂದಲೇ ಅಪಹರಣಕ್ಕೆ ಯತ್ನ ನಡೆದಿದೆ. ಆನೇಕಲ್ ಸಮೀಪದ ಚಂದಾಪುರ ಬಳಿ ನಡೆದಿರುವಂತಹ ಘಟನೆ ಇದು. ಪ್ರೀತಿಸಿ ಮದುವೆಯಾಗಿದ್ದ ದಿವ್ಯಾ ಹಾಗೂ ಸಂಜಯ್ ಪ್ರೇಮ ವಿವಾಹಕ್ಕೆ ದಿವ್ಯಾ ಪೋಷಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ವಿರೋಧವನ್ನ ಲೆಕ್ಕಿಸದೆ ಕಳೆದ ವಾರ ಮದುವೆಯಾಗಿತ್ತು ಈ ಜೋಡಿ. ದಿವ್ಯಾ ಕಿಡ್ನಾಪ್ಗೆ ತಾಯಿ ಶೋಭಾ ಮತ್ತು ಗ್ಯಾಂಗ್ ಯತ್ನವನ್ನ ಮಾಡಿದೆ. ತಂದೆಗೆ ಹುಷಾರಿಲ್ಲ ಅಂತ ದಿವ್ಯಾ ಬಳಿ ತೆರಳಿದ್ರು ತಾಯಿ. ಜಯದೇವ ಆಸ್ಪತ್ರೆಗೆ ಬರುವಂತೆ ತಾಯಿ ಶೋಭಾ ಹೇಳಿದ್ರು. ಇನ್ನು ತಾಯಿ ಜೊತೆಗೆ ತೆರಳದೆ ಪತಿ ಜೊತೆ ಬೈಕ್ನಲ್ಲಿ ಈ ಸಂದರ್ಭದಲ್ಲಿ ದಿವ್ಯಾ ಹೋಗ್ತಾರೆ. 2 ಕಾರ್ನಲ್ಲಿ ಬಂದಿದ್ದ ದುಷ್ಕರ್ಮಿಗಳಿಂದ ಬೈಕನ್ನು ಚೇಸ್ ಮಾಡಲಾಗಿದೆ. ಚಂದಾಪುರ ಬಳಿ ಬೈಕನ್ನು ಅಡ್ಡಗಟ್ಟಿ ದಿವ್ಯಾ ಕಿಡ್ನಾಪ್ಗೆ ಯತ್ನ ಆಗಿದೆ. ತಪ್ಪಿಸಿಕೊಂಡು ಜಿಗಣಿ ಠಾಣೆಗೆ ಓಡಿ ಬಂದಿದೆ ಈ ನವಜೋಡಿ. ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಬಂದಿದ್ರು ಮನೆಗೆ, ನಮ್ಮ ಅಪ್ಪ ಹುಷಾರಿಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ರು. ಆಮೇಲೆ ಜಯದೇವ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ಬಿಟ್ಟು ಕಾರಲ್ಲಿ ಬಂದಿದ್ರು, ನಾನು ಹೋಗ್ಲಿಲ್ಲ. ಸೊ ನಾನು ನಮ್ಮ ಹುಡುಗ ಬೈಕಲ್ಲಿ ಬಂದ್ಬಿಟ್ಟು ಎರಡು ಕಾರಲ್ಲಿ ಚೇಸ್ ಮಾಡಿದ್ರು ನಮ್ಮನ್ನ. ಆಮೇಲೆ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿದ್ರು. ಆಮೇಲೆ ಇಬ್ರಿಗೂ ಕಾರಲ್ಲಿ ಗುದ್ಬಿಟ್ಟು ಆಮೇಲೆ ನಾವು ಜಿಗ್ನಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ವಿ, ತಪ್ಪಿಸ್ಕೊಂಡು ಬಂದ್ವಿ. ನಮ್ಮ ಮಮ್ಮಿ ಬಂದಿದ್ರು. ಅಪಹರಣಕ್ಕೆ ಯತ್ನ ನಡೆದಿದೆ. ಆನೇಕಲ್ ಸಮೀಪದ ಚಂದಾಪುರ ಬಳಿ ನಡೆದಿರುವಂತಹ ಘಟನೆ ಇದು. ಪ್ರೀತಿಸಿ ಮದುವೆಯಾಗಿದ್ದ ದಿವ್ಯಾ ಹಾಗೂ ಸಂಜಯ್ ಪ್ರೇಮ ವಿವಾಹಕ್ಕೆ ದಿವ್ಯಾ ಪೋಷಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ವಿರೋಧವನ್ನ ಲೆಕ್ಕಿಸದೆ ಕಳೆದ ವಾರ ಮದುವೆಯಾಗಿತ್ತು ಈ ಜೋಡಿ. ದಿವ್ಯಾ ಕಿಡ್ನಾಪ್ಗೆ ತಾಯಿ ಶೋಭಾ ಮತ್ತು ಗ್ಯಾಂಗ್ ಯತ್ನವನ್ನ ಮಾಡಿದೆ. ತಂದೆಗೆ ಹುಷಾರಿಲ್ಲ ಅಂತ ದಿವ್ಯಾ ಬಳಿ ತೆರಳಿದ್ರು ತಾಯಿ. ಜಯದೇವ ಆಸ್ಪತ್ರೆಗೆ ಬರುವಂತೆ ತಾಯಿ ಶೋಭಾ ಹೇಳಿದ್ರು. ಇನ್ನು ತಾಯಿ ಜೊತೆಗೆ ತೆರಳದೆ ಪತಿ ಜೊತೆ ಬೈಕ್ನಲ್ಲಿ ಈ ಸಂದರ್ಭದಲ್ಲಿ ದಿವ್ಯಾ ಹೋಗ್ತಾರೆ. 2 ಕಾರ್ನಲ್ಲಿ ಬಂದಿದ್ದ ದುಷ್ಕರ್ಮಿಗಳಿಂದ ಬೈಕನ್ನು ಚೇಸ್ ಮಾಡಲಾಗಿದೆ. ಚಂದಾಪುರ ಬಳಿ ಬೈಕನ್ನು ಅಡ್ಡಗಟ್ಟಿ ದಿವ್ಯಾ ಕಿಡ್ನಾಪ್ಗೆ ಯತ್ನ ಆಗಿದೆ. ತಪ್ಪಿಸಿಕೊಂಡು ಜಿಗಣಿ ಠಾಣೆಗೆ ಓಡಿ ಬಂದಿದೆ ಈ ನವಜೋಡಿ. ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಮಮ್ಮಿ ಬಂದಿದ್ರು ಮನೆಗೆ, ನಮ್ಮ ಅಪ್ಪ ಹುಷಾರಿಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ರು. ಆಮೇಲೆ ಜಯದೇವ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ಬಿಟ್ಟು ಕಾರಲ್ಲಿ ಬಂದಿದ್ರು, ನಾನು ಹೋಗ್ಲಿಲ್ಲ. ಸೊ ನಾನು ನಮ್ಮ ಹುಡುಗ ಬೈಕಲ್ಲಿ ಬಂದ್ಬಿಟ್ಟು ಎರಡು ಕಾರಲ್ಲಿ ಚೇಸ್ ಮಾಡಿದ್ರು ನಮ್ಮನ್ನ. ಆಮೇಲೆ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿದ್ರು. ಆಮೇಲೆ ಇಬ್ರಿಗೂ ಕಾರಲ್ಲಿ ಗುದ್ಬಿಟ್ಟು ಆಮೇಲೆ ನಾವು ಜಿಗ್ನಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ವಿ, ತಪ್ಪಿಸ್ಕೊಂಡು ಬಂದ್ವಿ. ನಮ್ಮ ಮಮ್ಮಿ ಬಂದಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.